ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಜನರೆಲ್ಲರೂ ವಿಮಾ ಮಾಡಿಸಿಕೊಳ್ಳುವ ಮೂಲಕ ವಿಶಿಷ್ಟ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಲತಾರವರು ಪ್ರಮಾಣ ಪತ್ರವನ್ನ ಮರಸೂರು ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಅಧ್ಯಕ್ಷರಿಗೆ ವಿತರಿಸಿ ಗೌರವಿಸಲಿದ್ದಾರೆ. ಕೇಂದ್ರದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತು ಸುರಕ್ಷಾ ಭೀಮಾ ಯೋಜನೆ ಬಳಸಿಕೊಳ್ಳುವ ಮೂಲಕ ವಿಮೆ ಮಾಡಿಸಿದ್ದಾರೆ. ಕಳೆದ 7 ತಿಂಗಳ ಹಿಂದೆ ಕ್ರೈಸ್ಟ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳು, ಮರಸೂರು ಪಂಚಾಯಿತಿಯ ಆಶಾ ಕಾರ್ಯಕರ್ತೆಯರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಪಿಡಿಒ ಮುರಳಿ ಮತ್ತು ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ರೆಡ್ಡಿ, ಪಂಚಾಯಿತಿ ಸದಸ್ಯರು ಮನೆ ಮನೆಗೆ ತೆರಳಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗಳ ಮಾಹಿತಿಯನ್ನು ನೀಡಿದ್ರು. ಜೊತೆಗೆ ವಿಮೆ ಮಾಡಿಸುವಂತೆ ವಾರ್ಷಿಕ 20 ರೂಪಾಯಿ ಮತ್ತು 436 ರೂಪಾಯಿಗಳು ಖಾತೆಯಿಂದ ವರ್ಗಾವಣೆಯಾಗಿ 4 ಲಕ್ಷಗಳವರೆಗೆ ಅಪಘಾತ ಮತ್ತು ಮೃತಪಟ್ಟಲ್ಲಿ ಹಣ ಸಿಗುತ್ತೆ ಅಂತ ಜಾಗೃತಿಯನ್ನು ಮೂಡಿಸಿದ್ರು. ಇನ್ನು ಹೀಗಾಗಿ ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿ ಅನ್ನುವಂತಹ ವಿಶಿಷ್ಟ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಟ್ಟುಗೂಡಿದ್ರೆ ಯಾವುದೇ ರೀತಿಯಾಗಿರುವಂತಹ ಸಾಧನೆಗಳನ್ನ ಮಾಡಬಹುದು ಅನ್ನೋದಕ್ಕೆ ಮರಸೂರು ಪಂಚಾಯಿತಿ ಉತ್ತಮ ಉದಾಹರಣೆಯಾಗಿದೆ. ಇನ್ನು ಕ್ರೈಸ್ಟ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು 2033ಕ್ಕೆ 6 ಲಕ್ಷ ಗ್ರಾಮಗಳನ್ನ ಸಂಪೂರ್ಣ ವಿಮಾ ಗ್ರಾಮಗಳನ್ನಾಗಿಸೋದನ್ನ ಗುರಿಯಾಗಿರಿಸಿಕೊಂಡಿದ್ದಾರೆ. ನನ್ನ ಹೆಸರು ಸುಧಾ ಅಂತ. ನಾನು ಮರಸೂರು ನಿವಾಸಿ. ನಮ್ಮ ಪಂಚಾಯಿತಿ ಮತ್ತು ಕ್ರೈಸ್ಟ್ ಯೂನಿವರ್ಸಿಟಿ ಕಾಲೇಜ್ ಕಡೆಯಿಂದ ನಮ್ಮ ಗ್ರಾಮಕ್ಕೆ PMJJY ಮತ್ತು PMSSY ಬಗ್ಗೆ ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟರು. ಆಟೋ ಮುಖಾಂತರ ಫಸ್ಟ್ ನಮಗೆ ನಮ್ಮ ಪಂಚಾಯಿತಿ ಕಡೆಯಿಂದ ಎಲ್ಲ ಫಸ್ಟು ವ್ಯಾಪಕ ಪ್ರಚಾರ ಮಾಡಿದ್ರು. ಅಂದರೆ 20ನೇ ತಾರೀಕು ಬರ್ತೀವಿ, ಎಲ್ಲರೂ ಸಹ ನಿಮ್ಮ ಬ್ಯಾಂಕ್ಗೆ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ತೊಗೊಬನ್ನಿ. ನಾವು ಈ ರೀತಿ 4 ಲಕ್ಷದವರೆಗೂ ವಿಮೆ ಇದೆ. ಯಾರಿಗಾದರೂ ಅಪಘಾತ ಆದಾಗ ಅಂದರೆ 18ರಿಂದ 70 ವರ್ಷದ ಮೇಲ್ಪಟ್ಟವರು ಪ್ರತಿಯೊಬ್ಬರು ವಿಮೆ ಮಾಡಿಸ್ಕೋಬೇಕು ಅಂತ ಹೇಳಿದರು. ಇದಕ್ಕೂ ಮುಂಚೆ ನಾವು ಯಾವುದೇ ರೀತಿಯಾದ ವಿಮೆ ಮಾಡಿಸ್ಕೊಂಡಿರಲಿಲ್ಲ. ಆ ಪ್ರಚಾರ ಆದಮೇಲೆ ನೆಕ್ಸ್ಟು ಆಟೋರ ಪ್ರಚಾರ ಎಲ್ಲ ಆದಮೇಲೆ 20ನೇ ತಾರೀಕು ಕ್ರೈಸ್ಟ್ ಕಾಲೇಜ್ ಕಡೆಯಿಂದ ಹುಡುಗರೆಲ್ಲರೂ ಒಂದೊಂದು ಊರಿಗೆ ಒಂದೊಂದು ಗ್ರಾಮಕ್ಕೆ ಒಂದೊಂದು ದಿನ ಅಂತ ಡೇಟ್ ನಿಗದಿ ಮಾಡಿದರು. ಆ ಡೇಟಲ್ಲಿ ಬಂದಾಗ ನಮಗೆ ಬಂದು ಹುಡುಗರೆಲ್ಲ ಹೇಳಿದ್ರು ಬ್ರೀಫಾಗಿ. ಅವತ್ತು ಶಂಕರನಾಗ್ ಮಂಟಪದಲ್ಲಿ ಮತ್ತು ಕೆನರಾ ಬ್ಯಾಂಕ್ ಕಡೆಯಿಂದನೂ ಬಂದಿದ್ದರು. ಅವತ್ತು ನಾವು ನಮ್ಮ ಮರಸೂರು ಗ್ರಾಮ ಪಂಚಾಯಿತಿಯನ್ನು ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡೋದಕ್ಕೆ ಈಗ 5ನೇ ತಾರೀಕು ನಾವು ಅದನ್ನು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಘೋಷಣೆ ಮಾಡಲಿದ್ದಾರೆ. ಈ ವಿಚಾರದಲ್ಲಿ ನಮಗೆ ತುಂಬ ಹೆಮ್ಮೆ ಇದೆ. ನಾವು ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಒಂದು ನಿರಂತರವಾದ ಪ್ರಯತ್ನದೊಂದಿಗೆ ಕಳೆದ 7 ತಿಂಗಳಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದಕ್ಕೆ ಕ್ರೈಸ್ಟ್ ಕಾಲೇಜಿನವರು ಮತ್ತು ಕೆನರಾ ಬ್ಯಾಂಕ್ ಅವರು ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಮೊದಲಿಗೆ ನಾವು ಪ್ರತಿ ಮನೆಗೂ ಕ್ರೈಸ್ಟ್ ಕಾಲೇಜ್ ವಿದ್ಯಾರ್ಥಿಗಳ ಮುಖಾಂತರ ಭೇಟಿ ಮಾಡಿ ಒಂದು ಸಮೀಕ್ಷೆಯನ್ನು, ಸರ್ವೆ ಕಾರ್ಯವನ್ನು ನಡೆಸಿದ್ವು. ಆ ಸರ್ವೆ ಕಾರ್ಯವನ್ನು ನಡೆಸಿದಾಗ ನಮ್ಮ ಇಡೀ ಗ್ರಾಮ ಪಂಚಾಯಿತಿಯಲ್ಲಿ 1786 ಜನರಿಗೆ ಯಾವುದೇ ರೀತಿಯ ವಿಮೆ ಇಲ್ಲದೇ ಇರೋದು ನಮಗೆ ಕಂಡುಬಂತು. ನಂತರ ಹಲವಾರು ಸಿಬ್ಬಂದಿಯವರು ಸಹ ಇದಕ್ಕೆ ಕೈ ಜೋಡಿಸಿದ್ದಾರೆ. ಅದೇ ರೀತಿ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು, ಸಿಬ್ಬಂದಿ ವರ್ಗ, ಮೊದಲನೇದಾಗಿ ಧನ್ಯವಾದಗಳು ಹೇಳಬೇಕಂದ್ರೆ ನಮ್ಮ ಆಶಾ ಕಾರ್ಯಕರ್ತರು, ಪಂಚಾಯಿತಿಯ ಎಲ್ಲ ವಾಟರ್ಮ್ಯಾನ್ಗಳು, ಕಸ ಸಂಗ್ರಹಣಗಾರರು ಕೂಡ ಇದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ತುಂಬ ಎಲ್ಲರೂ ಸಹ ಇದಕ್ಕೆ ತುಂಬ ಕಷ್ಟಪಟ್ಟು ಇದು ಗ್ರಾಮೀಣ ಭಾಗದಲ್ಲಿ ಈಗ ನಾವು ಪ್ರಧಾನಮಂತ್ರಿ ಜೀವನ್ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಡಿಯಲ್ಲಿ ಅವರವರ ಅಕೌಂಟಲ್ಲಿ 20 ರೂಪಾಯಿ ವಾರ್ಷಿಕವಾಗಿ ಕಡಿತಗೊಳಿಸೋದು.